ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ಎರಡನ್ನೂ ಮಾಡ್ತಾ ಇದ್ದೀನಿ. ಈಗ ಮಾಡೋದು ಹೇಗೆ ನೋಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಫಸ್ಟೇ 1 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ನೀವು ಯಾವುದರಲ್ಲಿ ಅಳತೆ ತೊಗೋತೀರೋ ಅದರಲ್ಲಿ ಅರ್ಧ ತೊಗೊಂಡ್ರೆ ಸಾಕು. ಏಕೆಂದರೆ ಹೆಸರು ಬೇಳೆ ಕರೆಕ್ಟಾಗಿ ನಾವು ಪ್ರಮಾಣವಾಗಿ ಹಾಕಿದಾಗ ಪೊಂಗಲು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾನು 1 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಈಗ ನಾನು ರೈಸ್ನ ಚೆನ್ನಾಗಿ ವಾಶ್ ಮಾಡಿ 2ರಿಂದ 3 ಸರಿ ಆನಂತರ ನಾನಿಲ್ಲಿ ಹುರಿದಿದ್ದಂತಹ ಹೆಸರು ಬೇಳೆಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಹೆಸರು ಬೇಳೆ ಹುರಿಯೋ ಕಾರಣ ಏನಂದರೆ ತುಂಬ ಚೆನ್ನಾಗಿ ಬೇಯುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಗೆ. ಆ ಕಾರಣದಿಂದ ನಾನು ಹೆಸರು ಬೇಳೆನ ಸ್ವಲ್ಪ ಹುರ್ಕೊಂಡೆ. ಆ ನಂತರ ತೊಳೆದಿದ್ದಂತಹ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು 5 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. 5 ಗ್ಲಾಸ್ ಏನಕ್ಕೆ ಅಂತ ಅಂದರೆ 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 4 ಗ್ಲಾಸ್ ಥರ ಅಳತೆ ತೊಗೊಂಡಿದ್ದೀನಿ. ಹಾಗೆ ಹೆಸರು ಬೇಳೆ ಬಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೆ. ಸೊ ಅದಕ್ಕೆ 1 ಗ್ಲಾಸಷ್ಟು ಆ್ಯಡ್ ಮಾಡಿಕೊಂಡೆ. ಟೋಟಲಾಗಿ ನಾನಿಲ್ಲಿ 5 ಗ್ಲಾಸ್ ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಹಾಕೋದ್ರಿಂದ ಹದವಾಗಿ ನೀಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ. ಏಕೆಂದರೆ ನಾವು ಪೊಂಗಲ್ಗೆ ಅಂದಾಗ ಚೆನ್ನಾಗಿ ಬೇಯಿಸ್ತೀವಿ. ಸೊ ಹಾಗಾಗಿ ನಾನಿಲ್ಲಿ 5 ಗ್ಲಾಸಷ್ಟು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು 2ರಿಂದ 3 ವಿಸಲು ನಾನು ಕುಕ್ಕರ್ನ ಕೂಗಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹದವಾಗಿ ಬೇಯುತ್ತೆ. ಇವಾಗ ನಾನು ಫಸ್ಟು ಖಾರ ಪೊಂಗಲ್ ತೋರಿಸ್ತಾ ಇದ್ದೀನಿ, ಆನಂತರ ಸ್ವೀಟ್ ಪೊಂಗಲ್ನ ತೋರಿಸ್ತೀನಿ. ಈಗ ನೋಡಿ ಕುಕ್ಕರು ಕೂಡ ಕೂಗಿ ರೆಡಿಯಾಗಿದೆ. ಇದು ಚೆನ್ನಾಗಿ ಆರಬೇಕು. ಆರೋಷ್ಟೊತ್ತಿಗೆ ನಾನಿಲ್ಲಿ ಒಂದು ಚಟ್ನಿ ಕೂಡ ರೆಡಿ ಮಾಡ್ಕೋತೀನಿ. ಕೆಲವರು ರಾಯ್ತ ಯೂಸ್ ಮಾಡ್ಕೋತಾರೆ, ತೊಂದರೆ ಇಲ್ಲ. ಬಟ್ ನಮ್ಮ ಮನೇಲಿ ಪೊಂಗಲ್ ಅಂದಾಗ ಚಟ್ನಿ ಯೂಸ್ ಮಾಡ್ಕೊಳ್ಳೋದು ಎಲ್ಲರೂ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ ಚಟ್ನಿಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ, 2 ಒಣಗಿದ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಕಡಲೆಪಪ್ಪು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಸಣ್ಣ ಗೋಲಿ ಗಾತ್ರಕ್ಕೆ ಹುಣಸೆಹಣ್ಣು ಅದನ್ನು ಸೇರಿಸ್ಕೊಂಡೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಚಟ್ನಿನ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಖಾರ ಪೊಂಗಲ್ ಆಗಲಿ ಸ್ವೀಟ್ ಪೊಂಗಲ್ ಆಗಲಿ ನಮಗೆ ಒಂದು ಡಯಟ್ ಫುಡ್ ಅಂತಲೂ ಕೂಡ ನಾವು ಆ್ಯಸ್ ಯೂಶ್ವಲ್ ಲೈಫಲ್ಲಿ ಬಳಸ್ತೀವಿ. ಸೊ ಹಬ್ಬಕ್ಕೆ ವಿಶೇಷವಾಗಿ ಮಾಡೋದ್ರಿಂದ ಈ ಥರ ಮಾಡಿದಾಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡಿ ಚಟ್ನಿ ಕೂಡ ರೆಡಿ ಆಯಿತು. ಈಗ ಕುಕ್ಕರ್ ಕೂಡ ಆರಿದೆ, ಹದವಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ಥರ ನಾನು 5 ಗ್ಲಾಸು ನೀರು ಹಾಕೋದ್ರಿಂದ ಏನಾಗುತ್ತೆ, ಅದು ತಳ ಹಿಡಿಯೋದಿಲ್ಲ, ಅಂದರೆ ಸಿಯೋದಿಲ್ಲ. ಹೆಸರು ಬೇಳೆ ತುಂಬ ನೀರು ಅಬ್ಸರ್ವ್ ಮಾಡೋದ್ರಿಂದ ನಾವು ಈ ಥರ 5 ಗ್ಲಾಸ್ ಕರೆಕ್ಟಾಗಿ ಹಾಕಿದಾಗ ಒಂದು ಚೂರು ಕೂಡ ತಳ ಹಿಡಿಯೋದಿಲ್ಲ. ಕುಕ್ಕರಲ್ಲಿ ನೀಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ. ಸೊ ಹಾಗಾಗಿ ನಾನು ಒಂದು ಅಳತೆ ಪ್ರಮಾಣ ನಿಮ್ಗೆ ಹೇಳಿದ್ದೀನಿ. ನೀವು ಎಷ್ಟು ಬಳಸ್ತೀರೋ ಅದನ್ನು ನೋಡಿ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಮಾಡ್ತಾ ಇರೋದು ಬಂದು 4ರಿಂದ 5 ಜನಕ್ಕೆ ಆಗುವಷ್ಟು ಪೊಂಗಲ್ಲು. ನೀವೇನಾದರೂ ಜಾಸ್ತಿ ಜನಕ್ಕೆ ಯೂಸ್ ಮಾಡ್ಕೊಳ್ಳೋದಾದರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಸೊ ಈಗ ನೋಡಿ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇದಕ್ಕೆ ನಾನು ಹೇಗೆ ಒಗ್ಗರಣೆ ಹಾಕ್ಕೊಂಡು ಪೊಂಗಲ್ ರೆಡಿ ಮಾಡ್ಕೋತೀನಿ ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ, ಅಂದರೆ ನಾವು ಮನೆಯಲ್ಲಿ ಬಳಸ್ತೀವಲ್ಲ ಅದೇ ತುಪ್ಪನ ಇದಕ್ಕೆ 2 ಸ್ಪೂನಷ್ಟು ಹಾಕೋತೀನಿ. ಹಾಗೆ ಒಂದೇ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಎರಡನ್ನೂ ಸೇರಿಸಿ ಹಾಕ್ಕೊಂಡು ಇದಕ್ಕೆ ಒಂದು 1/4 ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋತೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಆದ ನಂತರ ನಾನಿಲ್ಲಿ ನೆಕ್ಸ್ಟ್ ಬಂದು ನಾನು ಜೀರಿಗೆನ ಆ್ಯಡ್ ಮಾಡ್ಕೋತೀನಿ. ಜೀರಿಗೆ ಅಂತ ಅಂದರೆ ಜಾಸ್ತಿ ಪ್ರಮಾಣ ಬೇಡ, ನೀವು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ. ಹಾಗೆ ಕಾಳುಮೆಣಸನ್ನು ಕೂಡ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ. ಜೀರಿಗೆ ಮತ್ತು ಮೆಣಸು ಹಾಕೋದ್ರಿಂದ ನಮಗೆ ದೇಹಕ್ಕೂ ಒಳ್ಳೆಯದು, ಹಾಗೆ ಆಹಾರದಲ್ಲಿ ಟೇಸ್ಟ್ ಕೂಡ ಕೊಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಕರಿಬೇವಿನ ಸೊಪ್ಪನ್ನು ಕೂಡ ಒಂದು 4-5ರಿಂದ 5 ಎಸಳಷ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ನಾನು ಈಗ ಪೊಂಗಲ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. 2ರಿಂದ 3 ನೀವು ಹಾಕ್ಕೊಳ್ಳಿ, ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕ್ಕೊಂಡ್ರೆ ಆಯಿತು. ನಾನು ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಎಲ್ಲನೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಶಿನ ಹಾಕ್ತೀನಿ. ಮತ್ತು ಅರ್ಧ ಸ್ಪೂನಷ್ಟು ಶುಂಠಿ, ತುರಿದಿರುವಂತಹ ಶುಂಠಿ ಮಾತ್ರ, ಬೆಳ್ಳುಳ್ಳಿ ನಾನು ಸೇರಿಸ್ತಾ ಇಲ್ಲ, ಬರೀ ಶುಂಠಿ ಮಾತ್ರ ನಾನು ತುರಿದು ಸ್ವಲ್ಪ ಹಾಕೋತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ ಅದು. ಸೊ ಈಗ ನಾನಿಲ್ಲಿ
ಬೇಯಿಸಿಟ್ಕೊಂಡಂತಹ ಹೆಸರುಬೇಳೆ ಮತ್ತು ಅಕ್ಕಿನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇನ್ನೊಂದು ಸರಿ ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಆಲ್ರೆಡಿ ಹೆಸರುಬೇಳೆ ಮತ್ತು ಅಕ್ಕಿ ಬೇಯೋದಕ್ಕೆ ಹಾಕಿದ್ವಿ. ಸೊ ಹಾಗಾಗಿ ಇನ್ನೊಂದು ಸರಿ ನೋಡಿ ಚೆಕ್ ಮಾಡಿ ಆನಂತರ ನೀವು ಹಾಕ್ಕೊಂಡು ನೀಟಾಗಿ 1 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆನಂತರ ಲಾಸ್ಟಲ್ಲಿ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಇದಕ್ಕೆ 1-2-3 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಒಂಥರ ರುಚಿ ಅಂತ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಪೊಂಗಲ್ ರೆಡಿ ಆಗುತ್ತೆ. ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ರೈತ ಜೊತೆ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಚಟ್ನಿ ಜೊತೆ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಖಾರ ಖಾರವಾಗಿ ತಿನ್ನೋದಕ್ಕೂ ರುಚಿ ಅಂತ ಅನಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಖಾರ ಪೊಂಗಲ್ನ ಸರ್ವ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ನೀವು ಕೂಡ ಈ ಥರ ಒಂದು ಸರಿ ಮಾಡೋದನ್ನು ಮರಿಬೇಡಿ. ಇವಾಗ ಖಾರ ಪೊಂಗಲ್ಲು ರೆಡಿಯಾಗಿದೆ. ಈಗ ಸ್ವೀಟ್ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಸೊ ಹೆಸರುಬೇಳೆನ ಫಸ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆನಂತರ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೊತೀನಿ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದ್ಸರಿ. ನಾವು 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀವಲ್ಲ, ಹಾಗಾಗಿ ನಾನಿಲ್ಲಿ 5 ಕಪ್ಪಷ್ಟು ನೀರನ್ನ ಸೇರಿಸ್ಕೊತೀನಿ. ನೀರು ಹಾಕೋದ್ರಿಂದ ನೀಟಾಗಿ ಪರ್ಫೆಕ್ಟಾಗಿ ಆವಾಗ ಚೆನ್ನಾಗಿ ಬೇಯುತ್ತೆ, ಅಂದರೆ ಪಾತ್ರೆಯಲ್ಲಿ ಅದು ತಳ ಹಿಡಿಯೋದಿಲ್ಲ, ಅಂದರೆ ಸೀದೋಗಲ್ಲ. ಸೊ ಹಾಗಾಗಿ ನಾನು 5 ಕಪ್ಪಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 3-4 ವಿಸಲ್ಲು ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಪರ್ಫೆಕ್ಟಾಗಿ ನೀಟಾಗಿ ಬೇಯುತ್ತೆ. ಸೊ ನಾವು ಪೊಂಗಲ್ನು ಕೂಡ ಒಂದು 10 ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾವು ಪಾತ್ರೆಯಲ್ಲಿ ಮಾಡಿದಾಗ ಏನಾಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ, ಅಂದರೆ ಹೆಸರುಬೇಳೆ ಬೇಯೋಕ್ಕಾಗಲಿ ಅಕ್ಕಿ ಬೇಯೋಕ್ಕಾಗಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಕುಕ್ಕರಲ್ಲೇ ಫಸ್ಟ್ ಬೇಯಿಸ್ಕೊಂಡು ಆನಂತರ ನಾನು ಪೊಂಗಲ್ನ ರೆಡಿ ಮಾಡ್ಕೋತೀನಿ. ಈಗ ನೀರೆಲ್ಲ ಸೇರಿಸಿದಾಗಿದೆ, ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3-4 ವಿಸಲು ಕೂಗಿಸ್ಕೊಂಡ್ರೆ ಇದು ಚೆನ್ನಾಗಿ ಬೇಯುತ್ತೆ. ಸೊ ಹಾಗಾಗಿ ಇವಾಗ ನಾನು ಇಟ್ಟಿದ್ದೀನಿ, ಚೆನ್ನಾಗಿ ಬೇಯಲಿ. ಅದು ಬೆಂದು ಇದು ಕುಕ್ಕರ್ ಹಾರೋ ಅಷ್ಟೊತ್ತಿಗೆ ನಾನು ಇದಕ್ಕೆ ಬೆಲ್ಲ ಕೂಡ ಕರಗಿಸ್ಕೊತೀನಿ. ಈಗ ಕುಕ್ಕರು ಕೂಗಿದ ಆಗಿದೆ, ಇದು ಚೆನ್ನಾಗಿ ಆರಲಿ. ನಾನಿಲ್ಲಿ 1/4 kg ಬೆಲ್ಲನ ತೊಗೊಂಡಿದ್ದೀನಿ. 1/4 kg ಬೆಲ್ಲಕ್ಕೆ ಇಲ್ಲಿ 2 ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಮಧ್ಯಮ ಉರಿಯಲ್ಲಿ ನಾವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಆನಂತರ ಬೆಲ್ಲನ ನಾವು ಸೋಸಿ ಪೊಂಗಲ್ಗೆ ಸೇರಿಸ್ಕೋಬೇಕು. ಯಾಕೆ ಅಂತ ಅಂದರೆ ಬೆಲ್ಲದಲ್ಲಿ ಸಾಮಾನ್ಯವಾಗಿ ಕಡ್ಡಿ ಕಸ ಮತ್ತು ಕಲ್ಲು ಇರೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವು ಫಸ್ಟು ನೀಟಾಗಿ ಬೆಲ್ಲನ ಬಿಸಿ ಮಾಡಿಕೊಂಡು, ತುಂಬ ಕುದಿಸೋ ಅವಶ್ಯಕತೆ ಇಲ್ಲ, ಅದು ಚೆನ್ನಾಗಿ ಕರಗೋವರೆಗೆ ಬಿಸಿ ಮಾಡಿಕೊಂಡ್ರೆ ಸಾಕು. ಆನಂತರ ನಾವು ಪೊಂಗಲ್ಗೆ ಸೇರಿಸ್ಕೊಂಡ್ರೆ ಒಳ್ಳೆಯದು. ಸೊ ಈಗ ನೋಡಿ ಚೆನ್ನಾಗಿ ಬಿಸಿ ಆಗಲಿ, ಅದನ್ನು ಬಿಸಿ ಆಗೋದಕ್ಕೆ ಕರಗೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಿ ಅದು ಕರಗೋ ಅಷ್ಟೊತ್ತಿಗೆ ನಾನಿಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೋತೀನಿ. ಆ ಕುಕ್ಕರ್ ಆಲ್ರೆಡಿ ಆರಿತ್ತು. ಸೊ ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಒಂದು 3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡು ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದ ನಂತರ ದ್ರಾಕ್ಷಿ ಮತ್ತು ಗೋಡಂಬಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಯಾಕೆಂದರೆ ಎಲ್ಲ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಾಗ ಹದವಾಗಿ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಹೆಸರುಬೇಳೆ ಮತ್ತು ಅಕ್ಕಿ, ಅದನ್ನು ಇದಕ್ಕೆ ಡೈರೆಕ್ಟಾಗಿ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟರಲ್ಲಿಗೆ ನಾನು ಬೆಲ್ಲ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಕರಗಿತ್ತು. ಈಗ ನೋಡಿ ಒಂದು ಚೂರು ಕೂಡ ಅದು ತಳ ಹಿಡ್ದಿಲ್ಲ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಮತ್ತು ಇದಕ್ಕೆ ಒಂದು 1/4 ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಏಲಕ್ಕಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ನಾನು ಬಿಸಿ ಮಾಡಿ ಇಟ್ಕೊಂಡಂತಹ ಬೆಲ್ಲ, ಅಂದರೆ ಕರಗಿಸಿ ಇಟ್ಕೊಂಡಿದ್ದಂತಹ ಬೆಲ್ಲದ ನೀರನ್ನು ಇದಕ್ಕೆ ನಾನು ಸೋಸಿ ಹಾಕೋತೀನಿ. ಇದು ಕರೆಕ್ಟಾಗಿ ಅಳತೆಯಾಗಿ ಕರೆಕ್ಟಾಗಿರುತ್ತೆ ಸ್ವೀಟ್ಗೆ. ನೀವೇನಾದರೂ ಜಾಸ್ತಿ ಅಕ್ಕಿನ ಯೂಸ್ ಮಾಡಿದ್ರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿಗೆ ಕರೆಕ್ಟಾಗಿ 1/4 kg ಬೆಲ್ಲನ ತೊಗೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಅದನ್ನ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಆಗ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಹೆಸರುಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಲ್ಲನ ಅಬ್ಸರ್ವ್ ಮಾಡುತ್ತೆ, ಆಗ ಸ್ವೀಟು ಪರ್ಫೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ನೀವೇನಾದರೂ ಒಣ ಕೊಬ್ಬರಿ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು, ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನೇ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ
ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ನಾನು ಮನೆಯಲ್ಲೇ ಕುದಿಸಿ ಆರಿಸಿ ಇಟ್ಕೊಂಡಂತಹ ಹಾಲು, ನೀವು ಹಸಿ ಹಾಲಿದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ 1 ಗ್ಲಾಸಷ್ಟು, ಅಂದರೆ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ 1 ಅಥವಾ 2 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಎಷ್ಟೇ ಇದು ಮಾಡಬೇಕಾಗಿರುವಂತಹದ್ದು, ಇದಿಷ್ಟು ಮಾಡಿದ್ರೆ ಸಾಕು. ನಿಮಗೆ ದೇವಸ್ಥಾನಗಳಲ್ಲಿ ಸಿಗುತ್ತಲ್ಲ ಪ್ರಸಾದ, ಅದೇ ಥರ ಸ್ವಲ್ಪ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಪರ್ಫೆಕ್ಟಾಗಿ ನೀಟಾಗಿ ಸ್ವೀಟ್ ಪೊಂಗಲ್ಲು ರೆಡಿಯಾಗಿದೆ. ಸರ್ವ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.